ಅಭ ಅಂತೂ ಇಂತೂ ಸಂಪುಟ ವಿಸ್ತರಣೆಗೆ ಇಲ್ಲಿ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಪ್ರಮಾಣ ವಚನ ಮುಗಿದಂತಹ 40 ದಿನಕ್ಕೆ ಸಚಿವ ಸಂಪುಟ ಭರ್ತಿಯಾಗುತ್ತಾ? 40 ಆಕಾಂಕ್ಷಿಗಳು, 20 ಸ್ಥಾನಗಳು ಯಾರಿಗೆ ಸಿಗುತ್ತೆ ಸಚಿವ ಭಾಗ್ಯ? ಈ ಪ್ರಶ್ನೆಗೆ ಸಹಜವಾಗಿರುವಂಥದ್ದು. ನೋಡಿ, ಅಂತೂ ಇಂತೂ ಈಗ ಸಂಪುಟ ವಿಸ್ತರಣೆಗೆ ಮುಹೂರ್ತ ಕೂಡ ಬಂದಿದೆ. ಸಿಎಂ ಪ್ರಮಾಣ ವಚನ ಮುಗಿದ 40 ದಿನಕ್ಕೆ ಸಚಿವ ಸಂಪುಟ ಭರ್ತಿಯಾಗುತ್ತಾ? 40 ಆಕಾಂಕ್ಷಿಗಳು, 20 ಸ್ಥಾನಗಳಿರುವಂಥದ್ದು ಯಾರಿಗೆ ಸಿಗುತ್ತೆ ಇಲ್ಲಿ ಸಚಿವ ಭಾಗ್ಯ? ಆಷಾಢಕ್ಕೂ ಮುನ್ನವೇ ಸಚಿವ ಆಕಾಂಕ್ಷಿಗಳಿಗೆ ಸಿಕ್ತು ಗುಡ್ ನ್ಯೂಸ್. ಇಲ್ಲಿ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಿಂದ ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ. ನಿನ್ನೆ ರಾತ್ರಿ ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಇಲ್ಲಿ ಭೇಟಿಯಾಗಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಾಂಕವನ್ನ ಸಿಎಂ ಡಿಕೆ ಶಿವಕುಮಾರ್ ನಿಗದಿಪಡಿಸಿದ್ದಾರಾ ಅಂತ. ಆ ದಿನ ಸಚಿವರಿಗೆ ಪ್ರಮಾಣ ವಚನ ಇದೆ, ಬೆಂಗಳೂರಿನಲ್ಲೇ ಇರಿ, ರಾಜ್ಯಪಾಲರಿಗೆ ಕೋರಿದ್ರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಅಂದರೆ ಒಂದು ದಿನ ಫಿಕ್ಸ್ ಮಾಡಿ ಆ ದಿನ ನೀವು ಇರಬೇಕು ಅಂತ ಏನಾದರೂ ಮನವಿ ಮಾಡ್ಕೊಂಡಿದ್ದಾರಾ ಹೇಗೆ ಅಂತ ರಾಜ್ಯ ಸರ್ಕಾರದ ಆಕಾಂಕ್ಷಿಗಳಿಗೆ ಈಗ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಸಿಹಿ ಸುದ್ದಿಯನ್ನು ಕೊಟ್ರ ಅಂತ. ಅಂತೂ ಇಂತೂ ಈಗ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಸಿಎಂ ಪ್ರಮಾಣ ವಚನ ಮುಗಿದಂತಹ 40 ದಿನ ಅಂದರೆ 1 ತಿಂಗಳಾಗಿದೆ. 1 ತಿಂಗಳಾದ ನಂತರವಾಗಿ ಈಗ ಏನು ಸಚಿವ ಭಾಗ್ಯ ಸಿಗುತ್ತಾ ಅಂತ 20 ಸ್ಥಾನಗಳಿಗೆ 40 ಜನ ಆಕಾಂಕ್ಷಿಗಳಿದ್ದಾರೆ. ಆಷಾಢಕ್ಕೂ ಮುನ್ನವೇ ಸಚಿವ ಆಕಾಂಕ್ಷಿಗಳಿಗೆ ಈ ಗುಡ್ ನ್ಯೂಸ್ ಸಿಗುತ್ತಾ ಅಂತ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ನಿಂದ ಈಗ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ನಿನ್ನೆ ರಾತ್ರಿ ರಾಜ್ಯಪಾಲರನ್ನ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಬಂದಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ದಿನಾಂಕವನ್ನ ಫಿಕ್ಸ್ ಮಾಡಿದ್ದಾರಾ? ಈ ದಿನ ಏನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಆ ದಿನ ನೀವು ಫ್ರೀ ಇರಿ ಅಂತ ರಾಜ್ಯಪಾಲರನ್ನ ಅವರು ಕೇಳ್ಕೊಂಡಿದ್ದಾರಾ ಹೇಗೆ ಅನ್ನುವಂಥ ಪ್ರಶ್ನೆ ಇದೆ. ಏನು ಡಿಕೆ ಶಿವಕುಮಾರ್ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು, ಡಿಕೆ ಸಚಿವ ಸಂಪುಟ ಕಸರತ್ತು ನಡೀತಾ ಇದ್ದು ಮುಹೂರ್ತ ಫಿಕ್ಸ್ ಮಾಡಿದ್ದಾರಾ ಡಿಕೆ ಶಿವಕುಮಾರ್ ಅಂತ. ಜುಲೈ 13ರಂದು ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. 40ಕ್ಕೂ ಹೆಚ್ಚು ಆಕಾಂಕ್ಷಿಗಳು, ಯಾರಿಗೆ ಸಿಗಲಿದೆ ಮಂತ್ರಿ ಯೋಗ? ನೋಡಿ, ಇಲ್ಲಿ ಇರುವಂತಹ 20 ಸ್ಥಾನಕ್ಕೆ 40 ಜನ ಇದ್ದಾರೆ. ಶಿವನ ಕೃಪೆ ಯಾರ ಮೇಲಿದೆ, ಯಾರಿಗೆ ಒಲಿಯುತ್ತೆ ಸಚಿವ ಸ್ಥಾನ ಅಂತ ಗೊಂದಲಗಳಿಗೆ ತೆರೆ ಎಳೆಯಲು ಮುಂದಾಗಿರುವಂತಹ ಮುಖ್ಯಮಂತ್ರಿ ಹೈಕಮಾಂಡ್ ಲಿಸ್ಟ್ನಲ್ಲಿ ಗೆಲ್ಲೋ ಹೀರೋ ಯಾರು ಅನ್ನುವಂಥ ಪ್ರಶ್ನೆ. ಇರೋ 20 ಸೀಟಿಗೆ 40 ಜನ ಆಕಾಂಕ್ಷಿಗಳಿದ್ದಾರೆ. ಡಿಕೆ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತೀಗ ಜೋರಾಗಿ ನಡೀತಾ ಇದೆ. ಮುಹೂರ್ತ ಫಿಕ್ಸ್ ಮಾಡಿದಾರಾ ಡಿಕೆ ಶಿವಕುಮಾರ್ ಅನ್ನುವಂಥದ್ದು. ಜುಲೈ 13ರಂದು ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಆಗಲಿದೆ. ಇನ್ನು ಇವರಿಗೆ ಸಿಗುತ್ತಾ ಚಾನ್ಸ್ ಅಂದರೆ ಯಾರ್ಯಾರಿಗೆ ಸಿಗುತ್ತೆ ಚಾನ್ಸ್ ಅಂತ ನೋಡೋದಾದ್ರೆ ದಿನೇಶ್ ಗುಂಡೂರಾವ್, HK ಪಾಟೀಲ್, ಜಮೀರ್ ಅಹಮದ್ ಖಾನ್, ಜೊತೆಗೆ ಇನ್ನು ದಿನೇಶ್ ಗುಂಡೂರಾವ್ ಕೂಡ ಇರುವಂಥದ್ದು. ಎನ್ ಚಲುವರಾಯಸ್ವಾಮಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. HK ಪಾಟೀಲ್ ಇದ್ದಾರೆ ಇಲ್ಲಿ. ಇವರಿಗೆ ಏನಾದರೂ ಚಾನ್ಸಸ್ ಸಿಗುತ್ತಾ? ಜಮೀರ್ ಅಹಮದ್ ಖಾನ್ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ, ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ಚಲುವರಾಯಸ್ವಾಮಿ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ಇನ್ನು ಮಧು ಬಂಗಾರಪ್ಪ, ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲೂ ಕೂಡ ಇವರು ಸಚಿವರಾಗಿದ್ದರು, ಈಗಲೂ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ. ಸಂತೋಷ್ ಲಾಡ್ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿರುವಂಥದ್ದು. ಇವರಿಗೆ ಏನಾದರೂ ಚಾನ್ಸಸ್ ಸಿಗುತ್ತಾ? ಶಿವರಾಜ್ ತಂಗಡಗಿ ಇವರೆಲ್ಲರೂ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. RB ತಿಮ್ಮಾಪುರ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ಜೊತೆಗೆ HC ಮಹದೇವಪ್ಪ ಕೂಡ ಏನು ಹಿರಿಯ ನಾಯಕರಾಗಿರುವಂಥದ್ದು. ಜೊತೆಗೆ RC ಶ್ರೀನಿವಾಸ್ ಇವರು ಕೂಡ ಏನು ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ. ಯಾರಿಗೆ ಇಲ್ಲಿ ಚಾನ್ಸಸ್ ಸಿಗುತ್ತೆ ಅಂತ ಪ್ರಶ್ನೆ ಇದೆ ಈಗ. ಇನ್ನು ಪ್ರದೀಪ್ ಈಶ್ವರ್ ಇವರು ಕೂಡ ಸಿದ್ದರಾಮಯ್ಯನವರ ಮುಖಾಂತರವಾಗಿ ಲಾಬಿ ನಡೆಸಿದ್ರು. ಹೈಕಮಾಂಡ್ ಜೊತೆ ಮಾತನಾಡಿ ನಾನು ಸಚಿವನಾಗಬೇಕು ಅಂತ ಹೇಳಿ ಲಾಬಿ ನಡೆಸಿದ್ರು. ಅಂದರೆ ಇರುವಂಥ 20 ಸೀಟಿಗೆ 40 ಜನ ಆಕಾಂಕ್ಷಿಗಳಿದ್ರು. ಹೇಗೆಲ್ಲ ಲಾಬಿ ನಡೆಸೋಕ್ಕಾಗುತ್ತೋ ಹಾಗೆಲ್ಲ ಲಾಬಿ ನಡೆಸಿದ್ದಾರೆ ಸಚಿವ ಸ್ಥಾನಕ್ಕಾಗಿ.
ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ಡೆಸ್ಕ್ನ ನೇರ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ ಸಚಿವ ಸಂಪುಟ ವಿಸ್ತರಣೆಗೆ ಕೊನೆಗೂ ಡೇಟ್ ಫಿಕ್ಸ್ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಇದೆ. ಅಂದ್ರೆ ಆಷಾಢಕ್ಕೂ ಮುನ್ನ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಕೊಡ್ತಾರಾ ಡಿ.ಕೆ. ಶಿವಕುಮಾರ್ ಅಂತ? ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. 20 ಸ್ಥಾನಗಳಿಗೆ 40ಕ್ಕಿಂತ ಹೆಚ್ಚು ಜನ ಆಕಾಂಕ್ಷಿಗಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಲಕ್ಷ್ಮಿ, ಈಗಾಗಲೇ ಏನು ಸಚಿವ ಸಂಪುಟ ವಿಸ್ತರಣೆ ಅಂದರೆ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ತೆಗೆದುಕೊಂಡಿದ್ದ ದಿನ ಜೊತೆಗೆ ಅವರ ಜೊತೆಗೆ 13 ಸಚಿವ ಸ್ಥಾನ ಕೂಡ ಭರ್ತಿಯಾಗಿತ್ತು. ಆ ಸಂದರ್ಭದಿಂದ ಲೆಕ್ಕ ಹಾಕಿದ್ರು ಕೂಡ ಇನ್ನೊಂದು 10 ಅಥವಾ 15 ದಿನಗಳಲ್ಲಿ ಇನ್ನು ಉಳಿದಂಥ ಖಾತೆಗಳಿಗೂ ಕೂಡ ಅಷ್ಟೇ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಶಾಸಕರು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಲಭ್ಯವಾಗ್ತಿತ್ತು. ಆದರೆ ಸದ್ಯದ ಮಟ್ಟಿಗೆ ಇಲ್ಲಿವರೆಗೂ ಕೂಡ ಅಷ್ಟೇ ಮುಖ್ಯಮಂತ್ರಿ ಪ್ರಮಾಣ ವಚನ ತೆಗೆದುಕೊಂಡು ಜೊತೆಗೆ ಉಳಿದಂಥ ಸಚಿವರು ಪ್ರಮಾಣ ವಚನ ತೆಗೆದುಕೊಂಡು 35 ದಿನವಾದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿರಲಿಲ್ಲ. ಯಾಕಂದ್ರೆ ಸರ್ಕಾರ ಭಾಗದಲ್ಲೂ ಕೂಡ ಸಾಕಷ್ಟು ಗೊಂದಲ ಇತ್ತು. ಯಾಕಂತ ಇರುವಂತೆ 18ರಿಂದ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರು ನನಗೂ ಸಚಿವ ಸ್ಥಾನ ಬೇಕು ಅಂತ ಅವರವರದ್ದೇ ಒಂದಿಷ್ಟು ಬಲ ಎಲ್ಲಿದೆ ಅಲ್ಲೂ ಹೋಗಿ ಬೇಡಿಕೆ ಇಡ್ತಕ್ಕಂಥ ಕೆಲಸಕ್ಕೂ ಎಲ್ಲರೂ ಕೂಡ ಮುಂದಾಗಿದ್ರು. ಈಗಾಗಲೇ ಏನು ಹೈಕಮಾಂಡ್ ಮುಂದೆ ಇರ್ತಕ್ಕಂಥ ಒಂದಿಷ್ಟು ಲೀಸ್ಟ್ ಅನ್ನ ಕೂಡ ನೋಡ್ತಾ ಹೋದ್ರೆ ಒಂದ್ ಕಡೆ ಈಗ ನೂತನವಾಗಿ ಮುಖ್ಯಮಂತ್ರಿ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ಒಂದು ಲೀಸ್ಟ್ ಇರ್ತಾ ಇತ್ತು. ಜೊತೆಗೆ ನೂತನವಾಗಿ ಆಯ್ಕೆಯಾಗಿರುವಂತಹ ಕೆಪಿಸಿಸಿ ಅಧ್ಯಕ್ಷರಾದ ಬಿ.ಕೆ. ಹರಿಪ್ರಸಾದ್ ಅವರದ್ದು ಒಂದು ಲೀಸ್ಟು, ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರದ್ದು ಒಂದು ಲಿಸ್ಟು, ಜೊತೆಗೆ ಕೆ.ಸಿ. ವೇಣುಗೋಪಾಲ್ದು ಒಂದು ಲಿಸ್ಟು, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದು ಲಿಸ್ಟ್. ಈ ರೀತಿಯಾಗಿ 5 ಜನ ಕೂಡ ಒಂದೊಂದು ಲೀಸ್ಟ್ ಅನ್ನ ಕೂಡ ರೆಡಿ ಮಾಡಿದ್ರು. ಪ್ರತಿಯೊಬ್ಬರು ಕೂಡ 5ರಿಂದ 10 ಜನನ ರೆಡಿ ಮಾಡಿದ್ರು. ಅಲ್ಲಿಗೆ ನೋಡ್ತಾ ಹೋದ್ರೆ ಈ ಲೆಕ್ಕದ ಪ್ರಕಾರ ನೋಡ್ತಾ ಹೋದ್ರೆ ಸುಮಾರು 40ಕ್ಕೂ ಹೆಚ್ಚು ಸಚಿವ ಸ್ಥಾನಗಳು ಬೇಕಿತ್ತು. ಆದ್ರೆ ಫೈನಲಿ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಜೊತೆಗೆ ಯಾಕೆ ಈಗಾಗಲೇ ಏನು ಸೋಮವಾರಕ್ಕೆ ಡೇಟ್ ಫಿಕ್ಸ್ ಮಾಡಿದ್ದಾರೆ ಎಂಬ ಮಾಹಿತಿಗಳು ಬರ್ತಾ ಇದೆ. ಜೊತೆಗೆ ಈಗಾಗಲೇ ಏನು ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಸೋಮವಾರಕ್ಕೆ ಆಗೋದು ಬಹುತೇಕ ಫಿಕ್ಸ್ ಅಂತಾನೆ ಹೇಳ್ಬೋದು. ಯಾಕಾಗಲೇ ಈ ತಿಂಗಳಲ್ಲಿ ನಡಿಬೇಕಿದ್ದಂಥ ಅಧಿವೇಶನ ಮುಂದಿನ ತಿಂಗಳಿಗೆ ಈಗಾಗಲೇ ಶಿಫ್ಟ್ ಕೂಡ ಮಾಡಲಾಗಿದೆ. ಆಗಸ್ಟ್ 2ನೇ ಅಥವಾ 3ನೇ ವಾರದಲ್ಲೂ ಕೂಡ ಅಷ್ಟೇ ಅಧಿವೇಶನ ಆರಂಭ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆ. ಆಲ್ಮೋಸ್ಟ್ ಮುಖ್ಯಮಂತ್ರಿ ಅವರೇ ಒಂದು ಬಾರಿ ಘೋಷಣೆ ಮಾಡಿದ್ರು 2ನೇ ವಾರ ಅಥವಾ 3ನೇ ವಾರದಲ್ಲಿ ಆರಂಭವಾಗುತ್ತೆ ಅಂತ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಈಗ 15ನೇ ತಾರೀಕಿಂದ ಅಂದ್ರೆ ಜುಲೈ 15ರಿಂದ ಕೂಡ ಆಷಾಢ ಮಾಸ ಶುರು ಆಗುತ್ತೆ. ಆ ಸಂದರ್ಭದಲ್ಲಿ ಯಾರು ಕೂಡ ಪ್ರಮಾಣ ವಚನ ತೆಗೆದುಕೊಳ್ಳೋದಿಲ್ಲ. ಅಲ್ಲಿಂದ ಕೂಡ ಆಗಸ್ಟ್ 10ರವರೆಗೂ ಕೂಡ ಆಷಾಢ ಮಾಸ ಇರುತ್ತೆ. ಆಗಸ್ಟ್ ಅಂದ್ರೆ ಮೊದಲನೇ ವಾರ ಅಂತ್ಯದವರೆಗೂ ಕೂಡ ಆಷಾಢ ಮಾಸ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡ್ತಾ ಹೋದ್ರೆ ಇನ್ನು 5 ದಿನಕ್ಕೆ ಮಾತ್ರ ಸಚಿವರಿಗೆ ಸಚಿವ ಸ್ಥಾನವನ್ನ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ಇಲ್ಲಿಂದ ಅಲ್ಲಿವರೆಗೂ 1 ತಿಂಗಳು ಅವ್ರಿಗೂ ಕೂಡ ಟೆನ್ಯೂರ್ ಸಿಗುತ್ತೆ. ಆ ನಿಟ್ಟಿನಲ್ಲಿ ಅವರು ಕೂಡ ಸಚಿವ ಸ್ಥಾನವನ್ನ ಭರ್ತಿ ಮಾಡಿಕೊಂಡು ಆ ಹುದ್ದೆಯಲ್ಲಿ ಅವರು ಕೂಡ ಸರಿಯಾದಂತ ಕಾರ್ಯವನ್ನು ನಿರ್ವಹಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ 13ನೇ ತಾರೀಕಿಗೆ ಫಿಕ್ಸ್ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಈಗಾಗಲೇ ಏನು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ಕೂಡ 11ನೇ ತಾರೀಕು ಅಷ್ಟೊತ್ತಿಗೆ ದೇಶಕ್ಕೆ ವಾಪಸ್ ಮರಳ್ತಾರೆ. ಅಂತ ಸಂದರ್ಭದಲ್ಲಿ ಇಲ್ಲಿಂದ ಮುಖ್ಯಮಂತ್ರಿ ಅವ್ರಿಗೆ ಹೋಗಿ ಅಲ್ಲಿಂದ ಫೈನಲ್ ಲಿಸ್ಟ್ ಮಾಡ್ಕೊಂಡ್ಬಂದು 13ನೇ ತಾರೀಕಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಜೊತೆಗೆ ಈಗಾಗಲೇ ನಿನ್ನೆ ರಾಜ್ಯಪಾಲರಿಗೆ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಮಯವನ್ನ ಕೇಳಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.